बोलो भारत माता की जय, बोलो भारत माता की जय। बेके ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ. बोलो भारत माता की जय, बोलो. 9:00 ಎಕ್ಸಾಮ್ ಇತ್ತು ಸರ್. ಮಣ್ಣಿ ನಮಗೆ ಒಂದು ವಾರದಿಂದ ಅವರು ಬಸ್ಸು ನಮಗೆ ಸರಿಯಾಗಿ ಟೈಮಿಗೆ ಬಸ್ಸು ಬಿಟ್ಟಿಲ್ಲ. ಆದ ಕಾರಣ ನಾವು ಬಂದು ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿದ್ವಿ 2 ಸತ ಬಂದು. ಕಾಲೇಜಿಗೆ ಅವರು ಬಂದು ಮಾಡಿರಿ ನಾವು ಕಾಲೇಜಿಗೆ ಹೋದ್ರೆ ಎಕ್ಸಾಮ್ ಟೈಮ್ಗೆ ಶಿಕ್ಷಕರು ಕರ್ಕೊಳ್ತಾ ಇಲ್ಲ ನಮ್ಮನ್ನ. ಅದಕ್ಕೆ ಅವರು ಬಸ್ ನೀವು ದಿನ ಇದೇ ಟೈಮ್ ಹೇಳ್ತೀರಿ, ಕ್ಲಾಸು ತಪ್ಪಿಸ್ತೀರಿ ಅಂತ ಬೈತಾರೆ. ಅದಕ್ಕಾಗಿ ನಾವು ಡಿಪೋ ಮ್ಯಾನೇಜರ್ ಅಂತ ಮನವಿ ಮಾಡಿರೋ ಡಿಪೋ ಮ್ಯಾನೇಜರ್ ಇದನ್ನೇನು ರಿಕ್ವೆಸ್ಟ್ ತೊಗೊಂಡಿಲ್ಲ. ಆದ ಕಾರಣ ಮತ್ತು ಸಾಯಂಕಾಲ 4:00 ಕಾಲೇಜಿಗೆ ಬಿಡ್ತೈತೆ ನಮ್ಮದು. 4:00 ಒಂದು ಹೋಗುತ್ತೆ ಗರ್ಜೂರು ಸಂಗೊಳ್ಳಿ ಮಾರ್ಗವಾಗಿ ಕಿತ್ತೂರು ಬಸ್. ಅದು ಹೋದ್ರೆ ನೆಕ್ಸ್ಟ್ ನಮಗೆ 5:00 ಹಚ್ಚುವಂಥ ಬಸ್ಸು ಕೊನೆ 6:30 ಹಚ್ತಾ ಇದ್ದಾರೆ. ಇಲ್ಲಿ 6:30 ಹಚ್ಚಾರ ಅವ್ರು ಊರಿಗೆ ಹೋಗೋದು 8:15 ಊರಿಗೆ ಹೊಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಶಾಲಾ ಸ್ಟಡಿ ಮಾಡೋದು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಪೂರ ತೊಂದರೆ ಆಗುತ್ತೆ. ಆದ್ದರಿಂದ 5 ಗಂಟೆಗೆ ಗರ್ಜೂರು ಸಂಗೊಳ್ಳಿ ಮಾರ್ಗವಾಗಿ ಹೊಳೆನಗಲಪುರಕ್ಕೆ ಹೊರಡುವ ಬಸ್ಸು ಕಡತ್ನಾಳ್ ಕುಲ್ಮಟ್ಟೆ ಮಾರ್ಗವಾಗಿ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸಾಕಷ್ಟು ಬಾರಿ ಸಲ್ಲಿಸಿದ್ದೇವೆ ಮನವಿ, ಸ್ಪಂದನೆಯೂ ಏನು ಮಾಡಿಲ್ಲ ಅವರು. ನಾವು ಸಾಕಷ್ಟು ಲೀಟ್ರ್ ಕೊಟ್ಟು ಬಂದು ಆ ಲೀಟ್ರ್ ಕೊಟ್ಟು ಅಲ್ಲೇ ರದ್ದೆ ಒಳಗೆ ಹೋಗುತ್ತಾರೆ ಲೀಟ್ರ್ಗಳು. ಮತ್ತು ಹೊಳ್ಳಿ ಹೋದ್ರೆ ಮತ್ತೆ ಲೀಟ್ರ್ ಕೊಡು ಅಂತ ಕೇಳ್ತಾರೆ ನಮಗೆ. ಮುಂದೇನು ಇದೇ ಥರನಾಗಿ ಆದರೆ ಏನು ಮಾಡ್ತೀರಾ? ನಾವು ಎಲ್ಲ ವಿದ್ಯಾರ್ಥಿ ಹೋರಾಟ ಕೇಳ್ತೇವೆ. ಅಲ್ಲಿ ಏನಾದ್ರು ಸಮಸ್ಯೆ ಏನಾದ್ರು ಉಂಟಾದರೆ ಡಿಪೋ ಮ್ಯಾನೇಜರು ಅವರಿಗೆ ಸಮಸ್ಯೆ ಸಂಬಂಧ. ಇವತ್ತಿನ ದಿವಸ ನಾವೊಂದು ಏನು ಬೈಲೊಂಗಲ ಡಿಪೋಕ್ಕೆ ಬಂದೆವು. ನಮ್ಮ ಸಾಕಷ್ಟು ಸಮಸ್ಯೆಗಳದಾವ ಹಳ್ಳ್ಯಾಗ. ಏನಂದ್ರೆ ಬೈಲೊಂಗಲದಿಂದ ಗರ್ಜೂರು ಸಂಗೊಳ್ಳಿ, ಕಡತ್ನಾಳ್, ಕಲಮಾಯಿ, ನಂದಳ್ಳಿ ವಾಯ ಮಾಡ್ಕೊಂಡು ಕಿತ್ತೂರು ಹೋಗೋ ಬಸ್ಗಳು. ನಾವು ಈಗ 2 ವರ್ಷದಿಂದ ಬಂದು ಇಲ್ಲೆಲ್ಲ ಸಾಕಷ್ಟು ಸ್ಟ್ರೈಕ್ ಮಾಡಿ ನಾವೆಲ್ಲ ಬಸ್ಗಳು ವಾಯ ಬರಬೇಕು ಅಂತೇಳಿ ನಾವು ಬೆಳಗಾವದಿಂದ ಸಾಹೇಬರಿಗೆ ಭೇಟಿಯಾಗಿ ಇಲ್ಲಿ ತಂದು ಲೆಟರ್ ಕೊಟ್ಟಿದ್ದೆವು. ಅದರ ಪ್ರಕಾರ ಬರಾಕ್ತಿದ್ದು. ಈಗ ಇಲ್ಲಿವರೆಗೆ ಬರೋ ಬಸ್ಗಳು ಕೆಲವೊಂದು ಬಸ್ಸಿನವ್ರು ಮಾತ್ರ ಒಳಗೆ ಬರತ್ತಾರ, ಕೆಲವೊಂದು ಬಸ್ಸಿನವ್ರು ಬರತ್ತಿಲ್ಲ. ಏನಾಗತ್ತತಿ ಅಲ್ಲಿ ಕುಂತಂಥ ಮಂದಿಗೆ ಏನೋ ಇಲ್ಲಿ ಒಂದು ಬಸ್ ಬರ್ತಂದ್ರೆ ಒಂದು ಬೈಲೊಂಗಲವ್ರು ಇರ್ತಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಕುಂತಿರ್ತಾರೆ, ಅವರು ಇಲ್ಲೇ ಕತ್ತರಿಂದ ಎತ್ತ ಬಂದುಬಿಡ್ತಾರೆ. ಅವಾಗ ಏನಾಗತ್ತದ ಅಂದ್ರೆ ಜನಕ್ಕೆ ಸಾಕಷ್ಟು ತೊಂದರೆ ಆಗತ್ತತಿ. ಮೊನ್ನೊಂದು ಅಗದಿ ಆರಾಮಿಲ್ದವ್ರು ಒಬ್ಬರು ಅಗದಿ ವಯಸ್ಸಾದವ್ರು ಕುಂತಿದ್ರು. ಆ ಟೈಮ್ದೊಳಗೆ ಏನಾಗಿಬಿಟ್ಟು ಬಸ್ಸಿನವ್ರು ಇವ್ರು ಸೀದಾ ಬೈಲೊಂಗಲಕ್ಕೆ ಬಂದುಬಿಟ್ಟಿದ್ದಾರೆ. ಅವನಿಗೆ ಅಲ್ಲಿ ಆ ಬಸ್ ಬರ್ತದಂತ ಕಾಕೊಂತ ಕುಂತು ಆ ಮನುಷ್ಯನ ನಾವು ಆಮೇಲೆ ಆಂಬುಲೆನ್ಸ್ಲೇ ಕಳಿಸೋ ವ್ಯವಸ್ಥೆ ಮಾಡಿದ್ವು. ಅದಕ್ಕೆ ಇದು ಭಾಳ ಮಂದಿಗೆ ತೊಂದರೆ ಆಗತ್ತತಿ, ಶಾಲೆ ಹುಡುಗರು ತೊಂದರೆ ಆಗತ್ತತಿ. ಅದೇ ಪ್ರಕಾರ ಈಗ ಒಂದು ಇದು ಹೊಳೆನಗಲಾಪುರ ಒಂದು ಎಕ್ಸ್ಟ್ರಾ ಬಸ್ ಮಾಡಿದ್ದಾರೆ. ಆ ಬಸ್ ಕಡತ್ನಾಳ್ ವಾಯ ಮಾಡ್ಬೇಕಾದ್ರೆ ಏನಾಗತ್ತಂದ್ರೆ ಹುಡುಗರು ಇಲ್ಲಿ ಶಾಲೆ ಹತ್ತಿದ್ವು ಅಂದ್ರೆ ನಮ್ಮ ಊರಿಂದ 2 ಕಿಲೋಮೀಟ್ರ್ ಆಗತ್ತೆ, ಅವ್ರು ನಡ್ಕೊಂಡು ಬರೋದು ತೊಂದರೆ ಆಗತ್ತತಿ. ಮತ್ತು ಕೆಲವೊಂದಷ್ಟು ಬಸ್ಗಳಂತೂ ಪೂರಾ ಕಿತ್ತೂರಿಂದ ಬರೋವು ಮತ್ತು ಬೈಲೊಂಗದಿಂದ ಹೋಗೋ ಬಸ್ ಕಡತ್ನಾಳ್ ಎಲ್ಲ ಪೂರ ಬಸ್ಗಳು ನಮ್ಮ ಎಲ್ಲ ವಾಯ ಮಾಡ್ಬೇಕಂತ ಬೇಡಿಕೆ ಐತಿ. ಎಲ್ಲ ಟೈಮ್ ಸರಿಯಾಗಿ ಆ ಬಸ್ಗಳು ಬಿಡಬೇಕನ್ನುವಂಥದ್ದನ್ನು ನಮ್ಮದೊಂದು ಬೇಡಿಕೆ ಐತೆ ಅಂತ ಈ ವಾಹಿನಿ ಮುಖಾಂತರ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ಮೊದಲು ಬರ್ತಿದ್ದು ಬಸ್ ಎಲ್ಲ ಬರ್ತಿದ್ದು ಬಸ್ಗಳು, ಇವಾಗೇನು ಬರತ್ತಿಲ್ಲ. ಈಗ ಒಂದಷ್ಟು ಕೆಲವು ಬಸ್ ಬರತ್ತಾವ. ಕೆಲವು ಬಸ್ಗಳು ಏನು ಮಾಡತ್ತಾರ, ತಮಗೆ ಅನುಕೂಲ ಆಗುವಂಗೆ ಡ್ರೈವರ್ಗಳು ಇವರು ಸಾಹೇಬ್ರೆಲ್ಲ ಹೇಳಿದ್ರು ಇಲ್ಲಿಂದ ಬರೋದು ಕಳಿಸಿದ್ರು ಅವ್ರ ಡ್ರೈವರ್ಗಳು ಬರ್ತಾ ಇಲ್ಲ. ಅದಕ್ಕಾಗಿ ಇದಕ್ಕೆ ಏನಾರ ಅಲ್ಲಿ ನಾವೊಂದು ಸ್ಟ್ರೈಕ್ ಮಾಡಿದಾಗ ಏನಾರ ಅಲ್ಲಿ ಅನಾಹುತ ಆತಂದ್ರೆ ಸಂಪೂರ್ಣ ಜವಾಬ್ದಾರಿ ಇವರ ಈ KDRTC ಅವ್ರು ಹಾಕಾರಂತ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ಬೇಕಾಗೈತಿ ಅದಕ್ಕೆ ಏನು ಹೊಳೆನಗಲಾಪುರ ವಾಯ ಬಸ್ ಐತಿ, ಅದು ಕಡತ್ನಾಳಕ್ಕೆ ವಾಯ ಆಗಬೇಕು. ಹುಡುಗರಿಗೆ ತೊಂದರೆ ಆಗತ್ತತಿ. ಅಲ್ಲಿಂದ ಎಲ್ಲ ಬೈಲೊಂಗಲು ಕಿತ್ತೂರು ಏನು ಸಂಗೊಳ್ಳಿ ಮೇಲೆ ಮಾಡತ್ತಾವಲ್ಲ ಆ ಬಸ್ಗಳು ಎಲ್ಲ ಕಡತ್ನಾಳ್ ವಾಯ ಆಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಾನು ಈ ಮನವಿ ಕೊಟ್ಟ ಸಂಬಂಧಪಟ್ಟವ್ರು ನಿಮ್ಮ ಅಧಿಕಾರಿಗಳು ನಿಮಗೆ ಸ್ಪಂದನೆ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟಕ್ಕೆ ಇಳಿತೇವೆ ಸಾಹೇಬ್ರ. ಹೋರಾಟಕ್ಕೆ ಇಳಿತೇವೆ. ಏನಾರ ಒಂದು ಇದಕ್ಕೆ ಅನಾಹುತ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಎಲ್ಲ ಈ KDRTC ಅವ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನೀವು ಹೇಳಿದಿರು ಕೂಡ ನಿಮ್ಮ ಈಗ KSRTC ಕಂಡಕ್ಟರ್ ಆಗಲಿ ಡ್ರೈವರ್ಗಳಾಗಲಿ ಹೋಗ್ತಾ ಇಲ್ಲ ಅಂತೆ, ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಾ? ಈಗ ಡ್ಯೂಟಿ ಮೇಲೆ ಹೋದಾಗ ಆ ಥರ ಏನು ಇರಂಗಿಲ್ಲ ರೀ. ಟ್ರಾಫಿಕ್ ಜಾಸ್ತಿ ಇತ್ತು ಅಂತಂದ್ರೆ ಮಂದಿ ವಾಯ ಹೋಗ್ಬೇಕಂತಾನೆ ಈಗ ಸೀದಾ ಹೋಗ್ಲಿ ಅಂತ ಹೇಳ್ತಾರೆ. ಬಟ್ ಹೋಗು ರೊಟೇಷನ್ಗೆ ಹೋಗಲೇಬೇಕಲ್ಲ ಸರ್? ಹೋಗೋ ರೊಟೇಷನ್ ಅಂದ್ರೆ ಕಡ್ತಾಡಿದ್ದು ವಾಯ ಹೋಗತ್ತವ್ರಿ, ಗಾಡಿಗಳು ಹೋಗ್ತಾವ. ಅವ್ರು ಕೆಲವೊಂದು ಬಸ್ ಬರಂಗಿಲ್ಲ ಅಂತ ಹೇಳಿದ್ರು, ಕೆಲವೊಂದು ಬಸ್ ಇಲ್ಲ ಅಂದ್ರೆ ಕೆಲವೊಂದು ಬಸ್ ಇದ್ದೂ ಹೋಗ್ತಾವ. ಮತ್ತು ಜಾಸ್ತಿ ಎಮರ್ಜೆನ್ಸಿ ಇದ್ದು ಅಂದ್ರೆ ಡೈರೆಕ್ಟ್ ಅಲ್ಲಿ ಕಿತ್ತೂರು ವಾಯ ಹೋಗೋದು ಆ ಥರ ಏನು ಬರ್ಕೊಟ್ರಂಗಿಲ್ಲ. ಸರ್ವಿಸ್ ಕೊಡೋದ್ರೆ ಆ ಥರ ಸರ್. ಅಲ್ಲ, ಅದೇ ಬಸ್ ನಂಬ್ಕೊಂಡು ಶಾಲಾ ವಿದ್ಯಾರ್ಥಿಗಳು ಎಕ್ಸಾಮ್ ಆಗಲಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗೋಲ್ಲಿ ನಂಬ್ಕೊಂಡು ಕುಂತಿರ್ತಾರೆ. ಬಟ್ ಅದೇ ಬಸ್ ಅಲ್ಲಿ ಒಳಗೆ ಊರಲ್ಲಿ ಬರಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಸಾಕಷ್ಟು ತೊಂದರೆ ಆಗುತ್ತೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅದ ಸರಿಯಾಗಿ ವ್ಯವಸ್ಥೆ ಮಾಡಕ್ಕೆ
ಬಟ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಡ್ರೈವರ್ಗಳು ಅಥವಾ ಕಂಡಕ್ಟರ್ಗಳು ಅಲ್ಲಿ ಒಳಗಡೆ ಹೋಗ್ತಾ ಇಲ್ಲ ಅಂತೆ. ಅಲ್ಲ ಅವ್ರ ಆ ವಯ ಹೋಗ್ಲಿಕತ್ತದ ಅವ್ರ ಮೇಲೆ ನಾವು ಕ್ರಮ ತಗೊಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓಕೆ.